ಗುರುದೇವ ತಮ್ಮ ಪವಿತ್ರವಾದಂತಹ ಪಾದಕ್ಕೆ ಅಭಿವಾದನೆಯನ್ನು ಮಾಡುತ್ತಾ ಸನ್ನಿಧಾನದಲ್ಲಿ ಆದ ವಿಷಯವನ್ನು ಬಿತ್ತರಿಸುತ್ತಾ ಇದ್ದೇನೆ. ನೀವು ಆಕ್ಷೇಪಿಸಿದಂತೆ ಭೀಷ್ಮನ ಜೀವನದಲ್ಲಿ ಯಾವತ್ತಾದರೂ ಲೋಪದೋಷಗಳೂ ಉಂಟಾದೀತಿ. ಕಾರಣ, ಯಾವನೋ ಲೋಕಕ್ಕೆ ಶಾಸನವನ್ನು ವಿಧಿಸಿದನೋ, ಸಂಹಿತೆಯನ್ನು ಬರೆದನೋ ಅಂತಹ ಭೃಗುವಂಶದಲ್ಲಿ ಆವಿರ್ಭವಿಸಿದವರು ತಾವು. ತಮ್ಮ ಮೆಚ್ಚಿನ ಶಿಷ್ಯನಾದಂತಹ ಭೀಷ್ಮ ಯಾವತ್ತಾದರೂ ಸಮಾಜಬಾಹಿರವಾದ ಅಧಾರ್ಮಿಕವಾದ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾನೆ. ತನ್ನದಾದ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ತಚ್ಚಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ, ಶಾಸ್ತ್ರವನ್ನು ಶಸ್ತ್ರವನ್ನು ಸಮಾನವಾದ ಧೋರಣೆಯಲ್ಲಿ ಸ್ವೀಕರಿಸಿ ಈ ಲೋಕದಲ್ಲಿ ಬ್ರಾಹ್ಮಣ್ಯಕ್ಕೆ ಹೊಸ ಭಾಷ್ಯವನ್ನು ಬರೆದ ಜಾಮದಗ್ನರು ತಾವು. ತಮ್ಮಿಂದ ವಿದ್ಯೆಯನ್ನು ಕಲಿತಂತಹ ಭೀಷ್ಮ ಮನಸ್ಸು ತಿಳಿದು ಬಿಡಿ ಕನಸಿನಲ್ಲಿಯೂ ಅಪರಾಧವನ್ನು ಮಾಡಲಾರ ಗುರುಗಳೇ. ಅಂಬೆಯ ಪ್ರಕರಣದಲ್ಲಿ ನಾನು ನಿರ್ದೋಷಿ. ಚಕ್ರವರ್ತಿ ಮನೆತನದ ಚಂದ್ರವಂಶೀಯರಾದಂತಹ ನಾವು ಹಸ್ತಿನಾವತಿಯ ಸಾಮ್ರಾಜ್ಯದ ಧರ್ಮರಕ್ಷಣೆಯನ್ನು ಹೊಂದಿದ್ದೇವೆ. ಅಖಂಡ ಭರತವರ್ಷದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ವಿಸ್ತಾರವಾದಂತಹ ಸೀಮೆಯನ್ನು ಹೊಂದಿದ ಸಾರ್ವಭೌಮತೆ ಚಂದ್ರವಂಶೀಯರಾದ ನಮ್ಮದ್ದು. ಕಾಶಿಯ ಅರಸನಾದ ಪ್ರತಾಪಸೇನ ರೂಢಿಗೆ ವಿರುದ್ಧವಾಗಿ ಸ್ವಯಂವರವನ್ನು ರಚಿಸಿದ್ದ. ಗುರುದೇವ, ಚಕ್ರವರ್ತಿ ಪೀಠದ ಅವಗಾಹನೆಗೆ ಬಾರದೆ, ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಸಾಮಂತರಿಗೆಲ್ಲ ಆಹ್ವಾನವನ್ನಿತ್ತು ಚಕ್ರವರ್ತಿ ಪೀಠವನ್ನು ಪರೋಕ್ಷವಾಗಿ ಧಿಕ್ಕರಿಸಿದ್ದ. ಪ್ರತ್ಯಕ್ಷಕ್ಕೆ ಅವ ತಿಳಿದು ಮಾಡಿದಂತಹ ಅಪರಾಧವೇ ಇದಾದ್ದರಿಂದ ನನಗೆ ಇದು ಬೇಹಿನಚರರಿಂದ ಅರ್ಥವಾಗಿ ಚಕ್ರವರ್ತಿ ಪೀಠದ ಘನತೆ ರಕ್ಷಣೆಗಾಗಿ ಚಂದ್ರವಂಶದ ಕುರುಕುಲದ ಸಿಂಹಾಸನದ ರಕ್ಷಕನೆಂಬಂತಹ ನೆಲೆಯಲ್ಲಿ ಮಾತೆಯಾದ ಸತ್ಯವತೀ ದೇವಿಯವರಿಂದ ಅಪ್ಪಣೆಯನ್ನು ಪಡೆದು ನಾನು ಕಾಶಿಯನ್ನು ಸೇರಿದೆ. ಗುರುಗಳೇ, ನೀವೇ ತಿಳಿಸಿದಂತೆ ಸ್ವಯಂವರವನ್ನು ನಾನು ಗೆಲ್ಲಿಲ್ಲ, ಸ್ವಯಂವರವನ್ನು ಮುರಿದಿದ್ದೇನೆ. ಧರ್ಮಬಾಹಿರವಾಗಿ ಒಂದು ಹೆಣ್ಣನ್ನು ಪರಾಕ್ರಮದ ಪಣವಾಗಿ ಇಟ್ಟಂತಹ ಕ್ಷತ್ರಿಯರು ಹೋರಾಡುತ್ತಾ ಇದ್ದಾಗ ಮುಂದೆ ನಿಲ್ಲಿಸಿ ಹೆಣ್ಣನ್ನು ತೋರಿಸಿ ಪರಸ್ಪರ ಕಲಹದ ಮೂಲಕ ಗೆದ್ದವರಿಗೆ ತನ್ನ ಮಗಳನ್ನು ಕೊಡ್ತೇನೆ ಎಂಬ ಪಂಥ ಆತನದ್ದು. ಸೀತಾ ಸ್ವಯಂವರಕ್ಕೆ ಅರ್ಥವಿದೆ ಗುರುಗಳೇ. ಶಿವಧನುಸ್ಸೇ ಲಾಂಛನವಾಗಿತ್ತು, ಅದನ್ನು ಹೆದೆಯೇರಿಸಿದವನಿಗೆ ಕೊಡ್ತೇನೆ ಎಂಬುದಾಗಿ ಪಣ ಆತನದ್ದು. ಆದರೆ ಇಲ್ಲಿ ಹಾಗಲ್ಲ. ಪರಸ್ಪರ ದ್ವಂದ್ವ ಯುದ್ಧದಲ್ಲಿ ಗೆದ್ದವರಿಗೆ ಕೊಡ್ತೇನೆ. ಇದು ರಾಕ್ಷಸೀಯವಾದುದು, ಮೃಗೀಯವಾದುದು. ಕೋಣನ ಎರಡು ಹೋರಾಡುತ್ತಾ ಗೆದ್ದ ಕೋಣನಿಗೆ ಬಹುಮಾನ ಕೊಡ್ತೇನೆ ಎಂಬಂತೆ ಅಲ್ವೇ? ಆದ ಕಾರಣ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದ ಈ ಸ್ವಯಂವರವನ್ನು ನಾನು ನಿಲ್ಲಿಸಿದ್ದೇನೆ. ನನ್ನ ಆಗಮನವನ್ನು ತಿಳಿದಾಗ ಸಾಮಂತರು ನನ್ನ ಪದಾಭಿವಂದಿಸಿದರು. ಆದರೆ ಸಾಲ್ವ ದ್ವಂದ್ವಯುದ್ಧಕ್ಕೆ ಬಂದ. ಸಾಲ್ವನನ್ನು ಸೋಲಿಸಿದೆ. ಏರಿರಿ ಎನ್ನಯ ರಥಕ್ಕೆ ಅಂತ ಕನ್ನಿಕೆ ಮೂವರನ್ನು ನನ್ನ ರಥದಲ್ಲಿ ಇರಿಸಿ ನಾನು ಕರೆತಂದದ್ದು ಹೌದು. ಕರೆದು ತರುವ ಕಾಲಕ್ಕೆ ಗುರುಗಳೇ, ಅಂಬೆಯನ್ನು ವಿಚಾರಿಸುವ ಪ್ರಶ್ನಿಸುವ ಸಮಯವೂ ಇರಲಿಲ್ಲ. ವಿದ್ಯಾವತಿಯಾದ ಅಂಬೆ ಆ ಕಾಲದಲ್ಲಿ ಏನೂ ಪ್ರತಿರೋಧವನ್ನು ತೋರದೆ ತನ್ನ ಸಹೋದರಿಯರ ಸಹಿತವಾಗಿ ರಥವನ್ನೇರಿದ್ಲು. ನಮ್ಮ ರಾಜಧಾನಿಗೆ ಕರೆದು ತಂದಾಗ ನನ್ನ ತಮ್ಮನಾದ ವಿಚಿತ್ರವೀರ್ಯನಿಗೆ ಆ ಕನ್ನಿಕೆಯರನ್ನು ಮದುವೆ ಮಾಡಿಸಬೇಕೆಂಬುದಾಗಿ ನಿರ್ಧರಿಸಿ ತಾಯಿಯವರಲ್ಲಿ ತಿಳಿಸಿ ಅವರ ಅಭಿಪ್ರಾಯವನ್ನು ಕೇಳುವುದು ಮುಖ್ಯ ಅಂತ ಭಾವಿಸಿ ಅಭಿಪ್ರಾಯವನ್ನು ಕೇಳಿದಾಗ ಅಂಬಿಕೆ ಎಂಬಾಲಿಕೆಯರು ನನ್ನ ತಮ್ಮನನ್ನು ಒಪ್ಪಿದ್ರು. ಆದರೆ ಅಂಬೆ ನನ್ನಲ್ಲಿ ನೀವು ಗೆದ್ದು ತಂದ ಕಾರಣ ನೀವೇ ಮದುವೆಯಾಗುತ್ತೀರಿ ಅಂತ ಯೋಚಿಸಿದ್ದೆ.
ಎಂದಾಗ ನಾನು ನನ್ನ ಯಥಾರ್ಥವನ್ನು ತಿಳಿಸಿದೆ. ಅಜನ್ಮ ಪರ್ಯಂತರ ನಾನು ಬ್ರಹ್ಮಚಾರಿ. ನಾನು ಸಿಂಹಾಸನ ರಕ್ಷಣೆಗಾಗಿ ಗುರುಕುಲದ ಪ್ರತಿನಿಧಿಯಾಗಿ ಕಾಶಿಯನ್ನು ಪ್ರವೇಶಿಸಿದ್ದೇನೆಯೇ ಹೊರತು ವಿವಾಹಾಪೇಕ್ಷೆಯಿಂದ ಅಲ್ಲ. ನೀನು ನನ್ನ ತಮ್ಮನನ್ನು ಮದುವೆಯಾಗುವುದಕ್ಕೇನು ಅಭ್ಯಂತರ ಎಂದಾಗ ಆಕೆ ಹೇಳಿದ್ಲು, ನಾನು ಸ್ವಯಂವರದ ಮುಂಚಿನ ದಿವಸ ಸಾಲ್ವನಿಗೆ ಮನಸೋತಿದ್ದೇನೆ, ಮದುವೆಯಾಗುತ್ತೇನೆಂದು ಭಾಷೆಯನ್ನೆತ್ತಿದ್ದೇನೆ. ನಾನು ಸಾಲ್ವನಿಗೆ ಮನಸಾ ಪ್ರೇಮಿಸಿ ಒಲಿದಿದ್ದೇನೆ. ನೀವು ಅಲ್ಲಿ ಪ್ರವೇಶ ಆದ ಕಾರಣ ಸಾಲ್ವ ಪರಾಜಿತನಾಗಿ ಹೋದ. ನಾನು ಇಲ್ಲಿಗೆ ಬಂದೆ ಎಂದಳು. ಈ ವಿಚಾರ ತಿಳಿದಾಗ ನಾನು ಆಲೋಚನೆ ಪಟ್ಟೆ. ವಿದ್ಯಾವತಿಯಾದ ಅಂಬೆ ತನ್ನ ತಂದೆಯಾದ ಪ್ರತಾಪಸೇನ ನಿರ್ಣಯಿಸಿದಂತಹ ಪಣವನ್ನು ತಾನೇ ಮುರಿಲಿಲ್ವೇ? ಹಾಗಾದರೆ ಭೀಷ್ಮನಾದ ನಾನು ಪ್ರವೇಶಿಸುವುದಕ್ಕೆ ಮೊದಲೇ ಸಾರ್ವತ್ರಿಕವಾದ ಪ್ರತಾಪಸೇನನ ಪಣವನ್ನು ಅಂಬೆಯೇ ಮುರಿದಿದ್ದಾಳೆ. ತಂದೆಗೆ ತಿಳಿಯದೆ ತಂದೆ ಸ್ವಯಂವರವನ್ನು ನಿರ್ಧರಿಸಿರುವಾಗ ಖಳನಾದ ಸಾಲ್ವನನ್ನು ಮದುವೆಯಾಗುತ್ತೇನೆ ಎಂದು ಭಾಷೆಯನ್ನು ಕೊಡಬೇಕಾದರೆ ಅವಳು ಎಷ್ಟು ಬುದ್ಧಿವಂತೆಯಾಗಿರಬಹುದು. ಆಗಲಿ, ಈ ಹೆಣ್ಣನ್ನು ನನ್ನ ತಮ್ಮನಿಗೆ ಮದುವೆ ಮಾಡುವುದು ಯೋಗ್ಯವಲ್ಲ ಎಂದು ತಿಳಿದು ಅವಳೇ ಒಪ್ಪಿದ ಸಾಲ್ವನಲ್ಲಿಗೆ ವೃದ್ಧ ಪುರೋಹಿತರ ಬ್ರಾಹ್ಮಣರ ಸಮೇತವಾಗಿ ಕಳುಹಿಸಿದೆ. ಬ್ರಾಹ್ಮಣರಲ್ಲಿ ಸಾಲ್ವ ನನ್ನಲ್ಲಿ ಸೋತಂತಹ ಅಪಮಾನದ ಬೇಗುದಿಯಿಂದ ಭೀಷ್ಮಗೊಂಡು ಹೋದಂತಹ ಅಂಬೆಯನ್ನು ನಾನು ಪರಿಗ್ರಹಿಸುವುದಿಲ್ಲ ಅಂದನಂತೆ. ಅಂಬೆ ಮರಳಿ ನನ್ನಲ್ಲಿಗೆ ಬಂದಳು. ಗುರುಗಳೇ, ನೀನೇ ಮದುವೆಯಾಗುವಂತ ಹಠ ಹಿಡಿದ್ಲು. ನೀವೇ ಆಲೋಚನೆ ಮಾಡಿ ಗುರುಗಳೇ. ಮನಸ ಕಾಯ ವಾಚ ತ್ರಿಕರಣ ಶುದ್ಧವಾಗಿ ಅವಳು ಸಾಲುನನ್ನೊಪ್ಪಿದ್ದಾಳೆ. ಮಾನಸಿಕವಾಗಿದ್ದು ಮದುವೆಯಾದಂತೆ ಅಲ್ವೇ? ಒಬ್ಬ ಪುರುಷನನ್ನು ಒಪ್ಪಿದವಳು ಪರರನ್ನೂ ಮದುವೆಯಾಗುವುದಕ್ಕೆ ಆಗುತ್ತದೆ. ನಾನು ತರುವ ಕಾಲಕ್ಕೆ ಅವಳು ಸಾಲ್ವನನ್ನು ಒಪ್ಪಿದ ವಿಚಾರ ತಿಳಿದಿರಲಿಲ್ಲ. ತಿಳಿದಿದ್ದರೆ ಖಂಡಿತ ನಾನು ತರ್ತಿರಲಿಲ್ಲ. ಹಾಗೆಂತ ತಿಳಿದ ಮೇಲೂ ಸಾಲ್ವ ನಿರಾಕರಿಸಿದಾಗ ಉಗುಳಿದ ಉಚ್ಚಿಷ್ಟವನ್ನು ಚಂದ್ರವಂಶೀಯರಾದ ನಿಮ್ಮ ಶಿಷ್ಯನಾದ ಭೀಷ್ಮನಾಗಲಿ ನನ್ನ ಸಹೋದರನಾಗಲಿ ಯಾವುದೇ ಮರ್ಯಾದಸ್ಥ ಕ್ಷತ್ರಿಯನಾದರೂ ಸ್ವೀಕರಿಸುವುದು ಯೋಗ್ಯವಾಗುತ್ತದೆ. ಹೆಣ್ಣಾದ ಅಂಬೆ ಸಮಾಜದಲ್ಲಿ ವಿರೋಧವಾದಂತಹ ಧೋರಣೆಯನ್ನು ಹೊಂದಿ ತಂದೆಯ ವಾಚನವನ್ನು ಮೀರಿದ್ದಲ್ಲದೆ ತಾನೇ ಸ್ವತಂತ್ರತೆಯಿಂದ ಒಬ್ಬನಿಗೆ ಮಾತು ಕೊಡ್ತಾಳೆ ಅಂತಾದರೆ, ಅವ ನಿರಾಕರಿಸಿದಾಗ ಮತ್ತೊಬ್ಬನನ್ನು ಬಯಸುತ್ತಾಳೆ ಅಂತಾದರೆ ಇದು ಮಾನಸಿಕ ವ್ಯಭಿಚಾರವಲ್ವೇ? ಈ ವ್ಯಭಿಚಾರವನ್ನು ಶಾಸ್ತ್ರವು ಕೂಡ ಖಂಡಿಸಿದೆ. ಆದ ಕಾರಣ ನಾನು ನೇರವಾಗಿ ಹೇಳಿದೆ, ನೀನು ನನಗೂ ಅಲ್ಲ, ನನ್ನ ತಮ್ಮನಿಗೂ ಅಲ್ಲ, ಯಾರಿಗೂ ಅಲ್ಲ, ಹೋಗಬಹುದು ಅಂತ. ಕೋಪದಿಂದ ಹೋದ ಅಂಬೆ ಏಕಲವ್ಯನಲ್ಲಿ ದೂರನ್ನಿತ್ತಳಂತೆ. ಒಬ್ಬ ಕಿರಾತ ಹಸ್ತಿನಾವತಿಯ ಸಾಮ್ರಾಜ್ಯದ ಮುಂದೆ ಬಂದು ಅಂಬೆಯ ಪ್ರಕರಣದಲ್ಲಿ ನನ್ನನ್ನು ಪ್ರಶ್ನಿಸುವ ಮಟ್ಟಿಗೆ ಅಂಬೆ ತನ್ನ ಕುಟಿಲ ಬುದ್ಧಿಯನ್ನು ತೋರಿದ್ಲು. ಯಥಾರ್ಥ ತಿಳಿದ ಏಕಲವ್ಯ ಪರಾಜಿತನಾಗಿ ಕ್ಷಮೆ ಕೇಳಿ ಹಿಂದೆ ಹೋದ. ಆ ನಂತರ ತಮ್ಮ ಅವಗಾಹನೆಗೆ ಅಂಬೆಯ ಪ್ರಕರಣ ಬಂದು ತಾವು ಬಂದು ನನ್ನನ್ನು ವಿಚಾರಿಸುತ್ತಾ ಇದ್ದೀರಿ. ಗುರುಗಳೇ, ಕಾಲ, ಕರ್ಮ, ಪರಿಸ್ಥಿತಿ ಮನುಷ್ಯನನ್ನು ದುಡಿಸುತ್ತದೆ. ಆದರೆ ಇಲ್ಲಿ ಪರಿಸ್ಥಿತಿ ನನ್ನ ನಿಯಂತ್ರಣದಲ್ಲಿ ಇರಲಿಲ್ಲ ಅಂತಲ್ಲ. ಕಾಶಿಯನ್ನು ಸೇರಿದ್ದು ನಾನು ಪ್ರಮಾದದಿಂದ ಅಲ್ಲ, ಮರ್ಯಾದೆಗಾಗಿ, ಗುರುಕುಲದ ಘನತೆಯನ್ನು ಕಾಪಾಡುವುದಕ್ಕಾಗಿ ಸೇರಿದ್ದೇನೆ. ಸ್ವಯಂವರವನ್ನು ಮುರಿದದ್ದು ಹೌದು. ತರುವ ಕಾಲಕ್ಕೆ ವಿಚಾರಿಸುವ ಅಗತ್ಯತೆ ನನಗೆ ಕಾಣಲಿಲ್ಲ. ಯಾಕೆಂದರೆ ತಂದೆಯೇ ಪಣವಾಗಿ ಒಡ್ಡಿದ್ದಾನೆ ಅಂತ. ತಂದೆಯ ಪಣವನ್ನು ಮಗಳು ಮೀರುತ್ತಾಳೆ ಅಂತಾದರೆ ಉಳಿದವರು ಹಾಗೆ ಮಾಡುವುದಿಲ್ಲ ಎಂಬುದಕ್ಕೆ ಆಧಾರವೇನೂ ಬೇಡ. ಹಾಗಾದರೆ ಧರ್ಮಬಾಹಿರವಾದಂತಹ ಸ್ವಯಂವರವನ್ನು ಮಾನಸಿಕವಾಗಿ ಅಂಬೆ ವಿರೋಧಿಸಿದ್ದಾಳೆ. ಪರಿಣಾಮವಾಗಿ ಸಾಲ್ವನನ್ನು ಒಪ್ಪುವಂತಾಯಿತು. ಹಾಗಾದರೆ ಕಾಶಿಯಂತಹ ಧರ್ಮಕ್ಷೇತ್ರದಲ್ಲಿ ಪ್ರತಾಪಸೇನಂತಹ ಧರ್ಮಾಧಿಕಾರಿಯೊಬ್ಬ ಧರ್ಮ ನಿಯಮವನ್ನು ಮೀರುತ್ತಾನೆ ಅಂತಾದರೆ ಅಂಬೆಯೂ ಅಂಥ ಹಾದಿಯನ್ನೇ ತುಳಿಯುವುದಲ್ವೇ? ಗುರುಗಳೇ, ಅವಶ್ಯಂ ಅನುಭಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಹಿಂದಿನ ಜನ್ಮದ್ದಾದಂತಹ ಪ್ರಾರಬ್ಧ ಮನುಷ್ಯನನ್ನು ಈ ಕರ್ಮಕ್ಷೇತ್ರದಲ್ಲಿ ದುಡಿಸುತ್ತದಂತೆ. ಆಲೋಚನೆ ಮಾಡಿದಾಗ ಈ ವಿಷಯದಲ್ಲಿ ನಾನು ದುಡುಕಲಿಲ್ಲ. ನನ್ನ ದಾರಿ ಸರಿಯಿದೆ ಎಂಬುದು ತಮಗೂ ವೇದ್ಯವಾದೀತು. ಯಾಕೆಂದರೆ ತಾವು ತ್ರಿಕಾಲಜ್ಞಾನಿಗಳು.
ಪರರಿಗೆ ಒಪ್ಪಿದಂತಹ ಕನ್ನಿಕೆಯನ್ನು ಪಾಣಿಗ್ರಹಣ ಮಾಡುವುದು ಯಾವ ಮರ್ಯಾದಸ್ಥನಿಗೂ ಪುರುಷನಿಗೂ ಯೋಗ್ಯವಲ್ಲ. ಹಾಗಾದರೆ ನಿಯಮದ ವ್ಯಾಪ್ತಿಯನ್ನು ಮೀರಿದ ಸ್ವೇಚ್ಛಾಚಾರಿಯಾದ ಹೆಣ್ಣು ಯಾವತ್ತೂ ಉತ್ತಮ ಕುಲಕ್ಕೆ ವಧುವಾಗಲು ಯೋಗ್ಯಲ್ಲ ಎಂದು ತೀರ್ಮಾನಿಸಿದ ನಾನು ಆ ಹಂತಕ್ಕೆ ಅದನ್ನು ನಿಲ್ಲಿಸಿದ್ದೇನೆ ಗುರುಗಳೇ. ಏಕಚಕ್ರಾಧಿಪತ್ಯದ ಮೇಲೆ ಹಲ್ಲೆ ಮಾಡುವ ಉದ್ದೇಶ ಮೂಲತಃ ಪ್ರತಾಪಸೇನದಂತಾಗಿತ್ತು. ನಮ್ಮ ಸಾಮಂತರೂ ಅವರನ್ನು ಬಲಿ ಮಾಡುವ ಉದ್ದೇಶವೂ ಆತನದ್ದಿತ್ತು. ಸಾಲುನಂತವನಿಗೆ ಹೇಳಿಕೆ ಏನಿತ್ತು ನಮಗಿಲ್ಲ ಅಂತಾದರೆ ಹಾಗಾದರೆ ಬಾಹುಜರಾದ ಕ್ಷತ್ರಿಯತ್ವಕ್ಕೆ ಇದೊಂದು ಅಪಚಾರವೇ ಅಲ್ವೇ ಗುರುಗಳೇ? ಸನ್ನಿಧಾನದಲ್ಲಿ ಯಥಾರ್ಥವನ್ನು ತಿಳಿಸಿದ್ದೇನೆ. ಇನ್ನು ಅಂಬೆಯನ್ನು ನೀನೇ ಮದುವೆಯಾಗು ಅಂತ ತಿಳಿಸುತ್ತಾ ಇದ್ದೀರಲ್ಲ. ತಮಗೇ ಗೊತ್ತು, ತ್ರಿಪತೆಯಗೆ ಆದಂತಹ ಗಂಗಾಕುಮಾರ ಈ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದ ಭೀಷ್ಮ ಅನ್ನಿಸಿದನೇ ಹೊರತು ಹೊತ್ತು ಹೋಗುವುದಕ್ಕೆ ನನ್ನ ಪ್ರತಿಜ್ಞೆ ಅಲ್ಲವಲ್ಲ. ನೈಷ್ಠಿಕ ಬ್ರಹ್ಮಚರ್ಯವನ್ನು ಆಚರಿಸುತ್ತಿರುವ ನಾನು ಯಾವ ಸ್ತ್ರೀಯನ್ನು ಭೋಗಲಾಲಸೆಯಿಂದ ಕಂಡವನೂ ಅಲ್ಲ, ಕಾಣುವುದೂ ಇಲ್ಲ. ಅಧಿಕಾರವಂತೂ ದೂರವೇ ಇಟ್ಟಿದ್ದೇನೆ. ಆದ ಕಾರಣ ವಿವಾಹವಾಗುವುದಕ್ಕೆ ನನ್ನ ಬ್ರಹ್ಮಚರ್ಯವೂ ನನ್ನ ಪ್ರತಿಜ್ಞೆಯೂ ಕಾರಣವಾಗುವುದರಿಂದ ಈ ವಿಷಯದಲ್ಲಿ ನಾನು ಅಸಹಾಯಕ. ನನ್ನನ್ನು ಕ್ಷಮಿಸಬೇಕು ಗುರುಗಳೇ.